ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು FSSAI ಫುಡ್ ಸಫರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನಿವತ್ತು ಫುಡ್ ಲೈಸೆನ್ಸ್ ರಿನ್ಯೂವಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನೀಗ fastcast.fssai.gov ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇದು ಓಪನ್ ಆದ ನಂತರ ಬರುವಂತಹ ವೆಬ್ಸೈಟ್ ಪೇಜ್. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಾಪಲ್ಲಿ ನಿಮಗೆ ರಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಈ ರಿನ್ಯೂವಲ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದ್ರಿಂದ FSSAI ರಿನ್ಯೂವಲನ್ನು ಓಪನ್ ಮಾಡಿದ್ದೇನೆ. ಈಗ ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಫುಡ್ ಲೈಸೆನ್ಸ್ ರಿನ್ಯೂವಲ್ಗೆ ಬಂದಾಗ ನಿಮಗೆ 6 ಮಂತ್ಸಿಂದ ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೆಸೇಜ್ ಬರ್ತಾ ಇರುತ್ತೆ. ಅದು ಯಾವ ನಂಬರ್ಗೆ ಮೆಸೇಜ್ ಬರ್ತಾ ಇರುತ್ತಂದರೆ, ಫುಡ್ ಲೈಸೆನ್ಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ನೀವು ಕೊಟ್ಟಿರ್ತೀರಿ ಆ ನಂಬರ್ಗೆ ಅದು ಮೆಸೇಜ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾವಾಗ ನೀವು ಫುಡ್ ಲೈಸೆನ್ಸ ರಿನ್ಯೂವಲ್ ಮಾಡೋಕ್ಕೆ ಬರ್ತೀರೋ ಆಗ ಲೈಸೆನ್ಸ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ವ್ಯಾಲಿಡಿಟಿ ಇದು ಕೇಳುತ್ತೆ. ಸೊ ಫುಡ್ ಲೈಸೆನ್ಸ್ ನಂಬರ್ ಮತ್ತು ವ್ಯಾಲಿಡಿಟಿ ನೀವು ಎಂಟ್ರ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಆ ಕ್ಯಾಪ್ಚಾ ಕೋಡ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೇ ನೀವು ನೆಕ್ಸ್ಟ್ ಪ್ರೊಸೆಸ್ ಮಾಡೋಕ್ಕಾಗೋದು. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ನೀವು ಯಾವುದೇ OTP ಕೂಡ ಇಲ್ಲದೆ ಕೂಡ ನೀವು ಹಳೆಯ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ರಿ ಅಂತ ಒಂದು ವೇಳೆ ನಿಮಗೆ ಗೊತ್ತಿಲ್ಲ, ಅಥವಾ ನೀವು ಹೋದ ವರ್ಷ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಅಥವಾ ಕೆಲವು ವರ್ಷಗಳ ಹಿಂದೆ, ಅಂದರೆ ನಾವು ಒಟ್ಟಿಗೆ 5 ವರ್ಷದವರೆಗೆ ಫುಡ್ ಲೈಸೆನ್ಸ್ನ ತೊಗೊಳ್ಬಹುದು ಅಲ್ವಾ. ಸೊ ಹಾಗಾಗಿ 5 ವರ್ಷದ ಹಿಂದೆ ನೀವೇನಾದರೂ ಫುಡ್ ಲೈಸೆನ್ಸ್ ಮಾಡಿಸಿದ್ರೆ ಅದನ್ನು ನೀವೇ ಡೈರೆಕ್ಟಾಗಿ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಿ ಮತ್ತು ಯಾರು ನಂಬರ್ ಕೊಟ್ಟಿದ್ರಿ ಅಂತ ಗೊತ್ತಿರುತ್ತೆ ಯೂಸ್ವಲಿ. ಆದರೆ ನೀವು ಒಬ್ಬ ಕನ್ಸಲ್ಟೆಂಟ್ ಅಥವಾ ಬ್ರೋಕರ್ ಮುಖಾಂತರ ಫುಡ್ ಲೈಸೆನ್ಸ್ ಏನಾದರೂ ರಿಜಿಸ್ಟರ್ ಮಾಡಿದರೆ ಅವರು ಆ ಸಮಯದಲ್ಲಿ OTPಗೋಸ್ಕರ ನಿಮಗೆ ಮತ್ತೆ ಮತ್ತೆ ಕಾಲ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ, ಅಥವಾ ಕಸ್ಟಮರ್ ನಮ್ಮ ಹತ್ರನೇ ರಿನ್ಯೂವಲ್ಗೆ ಬರಬೇಕು ಅನ್ನೋ ಉದ್ದೇಶದಿಂದ ಮೊಬೈಲ್ ನಂಬರ್ ಒಂದು ವೇಳೆ ಅವ್ರದ್ದು ಕೊಟ್ಕೊಂಡಿದ್ರೆ ಆ ಸಮಯದಲ್ಲಿ ರಿನ್ಯೂವಲ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರಲ್ಲ, ಅವ್ರ ಮೊಬೈಲ್ ನಂಬರ್ಗೆ ಹೋಗ್ತಾ ಇರುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಫುಡ್ ಲೈಸೆನ್ಸ್ ರಿನ್ಯೂವಲ್ ಮಾಡೋದು ತುಂಬ ಈಸಿ ಕೆಲಸ, ಆದರೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ನಾವು ಅದನ್ನು ನೋಡ್ತಾ ಇರಬೇಕಾಗುತ್ತೆ ಯಾವಾಗ ಎಕ್ಸ್ಪೈರಿ ಇದೆ ಅಂಥೇಳಿ. ಆಮೇಲೆ ನಾವು ಕ್ಯಾಲೆಂಡ್ರಲ್ಲಾದರೂ ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಮ್ಮ ಮೊಬೈಲ್ನಲ್ಲಿ ರಿಮೈಂಡರ್ ಅಲರ್ಟ್ ಆದರೂ ನಾವು ಸೆಟ್ ಮಾಡ್ಕೊಂಡಿರಬೇಕಾಗುತ್ತೆ. ಒಂದು ವೇಳೆ ನಾವು ಏನೂ ಮಾಡಿಲ್ಲ ಅಂದರೂ ಕೂಡ ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟಿಂದನೇ ನಮಗೆ ಮೆಸೇಜ್ ಬರ್ತಾ ಇರುತ್ತೆ. ಆದರೆ ಆ ಮೆಸೇಜ್ ನಮಗೆ ಬರಬೇಕು ಅಂತಂದರೆ ಆ ಫುಡ್ ಲೈಸೆನ್ಸ್ನಲ್ಲಿ ನಮ್ಮ ಮೊಬೈಲ್ ನಂಬರೇ ನಾವು ಹಾಕಿರಬೇಕು. ಈಗ ಸುಮಾರು ಜನ ಫುಡ್ ಲೈಸೆನ್ಸ್ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಆದರೆ ಅವ್ರದ್ದೇ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿಲ್ಲ. ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರಿಗೆ ರಿಮೈಂಡರ್ ನೋಟಿಫಿಕೇಷನ್ ಸರಿಯಾದ ಸಮಯಕ್ಕೆ ಬರ್ತಾ ಇರಲ್ಲ. ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ರಿನ್ಯೂವಲ್ ಮೆಸೇಜ್ಗಳು ಕೇವಲ ಮೊಬೈಲಿಗೆ ಮಾತ್ರ ಅಲ್ಲ, ಇಮೇಲ್ಗೂ ಕೂಡ ಬರುತ್ತೆ. ಒಂದು ವೇಳೆ ಇಮೇಲ್ ಕೂಡ ಬೇರೆಯವ್ರದ್ದೇ ಕೊಟ್ಟಿದ್ರು ಅಂತಂದರೆ ಆಗ ನಿಮಗೆ ಇಮೇಲ್ ಮುಖಾಂತರನೂ ರಿಮೈಂಡರ್ ಮೆಸೇಜ್ ಬರೋದಿಲ್ಲ, ಮತ್ತು ಮೆಸೇಜ್ ಮುಖಾಂತರನೂ ಕೂಡ ನಿಮಗೆ ಯಾವುದೇ ನೋಟಿಫಿಕೇಷನ್ಗಳು ಬರೋದಿಲ್ಲ. ಈಗ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತಂದರೆ, ಸರಿ ಒಂದು ವೇಳೆ ನೀವಾಗೆ ಫುಡ್ ಲೈಸೆನ್ಸ್ ರಿನ್ಯೂವಲ್ ಡೇಟ್ನ ನೋಡ್ಕೊಂಡ್ರಿ ಮತ್ತು ಈಗ ನೀವು ಸ್ವತಃ ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅಂತಂದರೆ, ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟಿಂದಾನೇ ನಿಮಗೆ ಅಪ್ಲೈ ಫಾರ್ ರಿನ್ಯೂವಲ್ ವಿತೌಟ್ ಸೈನ್ ಇನ್ ಅಂತ ಹೇಳಿದ್ದಾರೆ. ನೀವು ಲಾಗಿನ್ ಮಾಡಿ ಬೇಕಾದರೂ ಕೂಡ ಫುಡ್ ಲೈಸೆನ್ಸನ್ನು ರಿನ್ಯೂವಲ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನಿಮ್ಮ ಹತ್ರ ಲಾಗಿನ್ನೇ ಇಲ್ಲ, ಈಗ FSSAI ಲೈಸೆನ್ಸ್ ನಂಬರ್ ಅಂತೂ ಇರುತ್ತೆ, ಆ್ಯಂಡ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಎಂಟರ್ ಮಾಡಿ ಆದಮೇಲೆ ಲಾಗಿನ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಅಂದರೆ ಇದು ಫುಡ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಪೇಮೆಂಟ್ ಸ್ಲಿಪ್ ಏನು ಬಂದಿರುತ್ತೆ, ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಂತ ಹೇಳ್ತೀವಿ, ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ. ನೀವು ಅದನ್ನಾದರೂ ಹಾಕ್ಬೋದು ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಮಾಡೋಕ್ಕೆ, ಅಥವಾ ನಿಮ್ಮ ಫುಡ್ ಲೈಸೆನ್ಸ್ ನಂಬರ್ ಆದರೂ ಹಾಕ್ಬೋದು. ನಿಮ್ಮದು ಒಂದು ವೇಳೆ ಸೆಂಟ್ರಲ್ ಲೈಸೆನ್ಸ್ ಅಥವಾ ಸ್ಟೇಟ್ ಲೈಸೆನ್ಸ್ ಆಗಿದ್ದರೆ ಅಲ್ಲೂ ಕೂಡ ನೀವು ಲೈಸೆನ್ಸ್ ನಂಬರ್ನ ಹಾಕ್ಬೋದು. ಆ್ಯಂಡ್ ನೀವು ಜಸ್ಟ್ ಬೇಸಿಕ್ ರಿಜಿಸ್ಟ್ರೇಷನ್ ಏನಾದರೂ ತೊಗೊಂಡಿದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ ಆದರೂ ಹಾಕ್ಬೋದು. ಇದನ್ನು ಡೀಟೇಲ್ಸ್ ಹಾಕಿಬಿಟ್ಟು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಯಾವುದು ಅಂತ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದು ಫುಲ್ ಡೀಟೇಲ್ಸ್ ತೋರಿಸೋದಿಲ್ಲ, ಹಾಫ್ ಡೀಟೇಲ್ಸ್ ತೋರಿಸುತ್ತೆ, ಸ್ಟಾರ್ಟಿಂಗ್ ಆ್ಯಂಡ್ ಲಾಸ್ಟ್ ಡೀಟೇಲ್ಸ್ ತೋರಿಸುತ್ತೆ. ಅದ್ರ ಮೇಲೆ ನೀವೇ ತಿಳ್ಕೊಳ್ಬೇಕು ಇದೇನು ನಿಮ್ಮ ನಂಬರ್ ಇದೆಯಾ ಅಥವಾ ಕನ್ಸಲ್ಟೆಂಟ್ ಅವ್ರ ನಂಬರೇ ಕೊಟ್ಕೊಂಡಿದ್ದಾರಾ ಅಂತ. ಸೊ ಇದೆಲ್ಲ ಲಾಗಿನ್ ಮಾಡಿಕೊಂಡು ನೀವು ರಿನ್ಯೂವಲ್ ಮಾಡಿದರೆ, ನಿಮ್ಮ ಹತ್ರ ಲಾಗಿನ್ ಇದೆ ಅಂತಂದರೆ ರಿನ್ಯೂವಲ್ ಮಾಡಿದ ಮೇಲೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಈಸಿ ಕೆಲಸ. ಯಾಕಂದರೆ ಲಾಗಿನ್ ಇದೆ ಅಂದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈಗ ಮೇಜರ್ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದರೆ,
ಫುಡ್ ಲೈಸೆನ್ಸ್ ನಾವು ಮಾಡಿಸಿದ್ದೀವಿ, ಆದರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಮ್ಮದು ಇಲ್ಲ. ಆ್ಯಂಡ್ ಹಳೆ ಕನ್ಸಲ್ಟೆಂಟ್ಗೆ ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ, ಮತ್ತು ಒಂದು ವೇಳೆ ಜಾಸ್ತಿ ಅಮೌಂಟ್ ಕೇಳ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಇದ್ದಾಗ ನೀವೇ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಆಪ್ಷನ್ ಇದೆ, ಅಪ್ಲೈ ಫಾರ್ ರಿನ್ಯೂವಲ್ ವಿತೌಟ್ ಸೈನ್ ಇನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಲೈಸೆನ್ಸ್ ರಿಜಿಸ್ಟ್ರೇಷನ್ ನಂಬರು, ವ್ಯಾಲಿಡಿಟಿ ಹಾಕಿ, ಅದಾದಮೇಲೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಒಳಗಡೆ ನೀವು ಲಾಗಿನ್ ಆಗ್ತಿದ್ದ ಹಾಗೆ ಏನಾಗುತ್ತೆ, ವಿತೌಟ್ ಸೈನ್ ಇನ್ನು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಎಷ್ಟು ವರ್ಷಕ್ಕೆ ನೀವು ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತ ಕೇಳುತ್ತೆ. ನಂಬರ್ ಆಫ್ ಇಯರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡಿದಾಗ ನಿಮಗೆ ಗೌರ್ಮೆಂಟ್ ಫೀಸ್ ಏನಿದೆ, ಎಷ್ಟು ವರ್ಷಕ್ಕೆ ನೀವು ಹೋಗ್ತಾ ಇದ್ದೀರಾ ಅದ್ರ ಪ್ರಕಾರನೇ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ ತಕ್ಷಣವೇ ನೀವು ರಿನ್ಯೂವಲ್ ಮಾಡ್ಕೊಂಡು ಆದಮೇಲೆ ನಿಮಗೆ ರಿನ್ಯೂವಲ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರುತ್ತೆ. ಅಂದರೆ ನೀವು ಎಷ್ಟು ಅಮೌಂಟ್ ಪೇ ಮಾಡಿದ್ದೀರಾ ರಿನ್ಯೂವಲ್ಗೆ ಅಂಥೇಳಿ. ಸೊ ಆ ಅಕ್ನಾಲೇಜ್ಮೆಂಟ್ ಸ್ಲಿಪ್ನ ನೀವು ಇಟ್ಕೊಂಡು ಅದ ನಂತರನೂ ಕೂಡ ನೀವು FSSAI ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ, ನೀವು FSSAI ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ನಾನು ಅಪ್ಡೇಟ್ ಮಾಡಬೇಕಾಗಿದೆ ಅಂತೇಳಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ನಿಮಗೆ ನಿಯರ್ ಬೈ ಎಲ್ಲಿದೆ ಫುಡ್ ಲೈಸೆನ್ಸ್ ಆಫೀಸು ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ನ ಕೊಡ್ತಾರೆ. ಫುಡ್ ಆಫೀಸ್ ಎಲ್ಲಿದೆ ಅಂತ ನೀವು ಇನ್ಫಾರ್ಮೇಷನ್ ತೊಗೊಂಡಾದ್ಮೇಲೆ ಡೈರೆಕ್ಟಾಗಿ ನೀವು ಫುಡ್ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜಸ್ಟ್ ನೀವು ರೈಟಿಂಗಲ್ಲಿ ನಮ್ಮ ಲೈಸೆನ್ಸ್ ನಂಬರ್ ಇದೆ ಮತ್ತು ನಾವು ರಿನ್ಯೂವಲ್ ಮಾಡ್ಕೊಂಡಿದ್ದೇವೆ, ಇದು ನಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿದೆ. ಸೊ ನಮಗೆ ಲಾಗಿನ್ ಮಾಡ್ಕೊಳ್ಳೋದಕ್ಕೆ, ಫುಡ್ ಲೈಸೆನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಡಿ ಅಂತ ಒಂದು ಲೆಟರ್ ರಿಕ್ವೆಸ್ಟ್ ಕೊಟ್ಟರೆ ನಿಮಗೆ ಫುಡ್ ಆಫೀಸರ್ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ನೀವು ಫುಡ್ ಆಫೀಸರ್ ಹತ್ರನೂ ಕೂಡ ಡೈರೆಕ್ಟಾಗಿ ಫುಡ್ ಲೈಸೆನ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಬರಬಹುದು. ಆ್ಯಂಡ್ ನಿಮಗೆ ಏನಾದರೂ ಫುಡ್ ಆಫೀಸು ಸಿಗ್ತಾ ಇಲ್ಲ ಮತ್ತು ಡೌನ್ಲೋಡು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಾವು ಕೂಡ ನಿಮಗೆ ಫುಡ್ ಲೈಸೆನ್ಸನ್ನು ಡೌನ್ಲೋಡ್ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡ್ತೇವೆ. ಪ್ರೋಸೆಸ್ ಏನಾದರೂ ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ನಿಮಗೆ ಈ ಫುಡ್ ಲೈಸೆನ್ಸ್ ರಿನ್ಯೂವಲ್ ಜೊತೆಗೆ ರಿನ್ಯೂವಲ್ ಆದಮೇಲೆ ಬರೋ ಫುಡ್ ಲೈಸೆನ್ಸ್ ಕಾಪಿನೂ ಕೂಡ ಡೌನ್ಲೋಡ್ ಮಾಡಿಕೊಡೋದಕ್ಕೆ ಸಪೋರ್ಟ್ ಮಾಡ್ತೀವಿ. ನಾವು ಎಲ್ಲ ರೀತಿಯ ಫುಡ್ ಲೈಸೆನ್ಸ್ ಹೊಸ ಅಪ್ಲಿಕೇಶನ್ ಕೂಡ ಮಾಡ್ತೀವಿ, ರಿನ್ಯೂವಲ್ ಮಾಡಿಕೊಡ್ತೀವಿ. ಫುಡ್ ಲೈಸೆನ್ಸ್ ಕಾಪಿ ಒಂದು ವೇಳೆ ಸಿಗ್ತಿಲ್ಲ ಅಂತಂದರೆ ಅಥವಾ ಕಳೆದೋಗಿದ್ದರೆ ಡೌನ್ಲೋಡ್ ಕೂಡ ಮಾಡಿಕೊಡ್ತೀವಿ. ಮತ್ತು ಮೋಡಿಫಿಕೇಷನ್ ಮಾಡೋದಿದ್ದರೆ ಕೂಡ ಮಾಡಿಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಆಗಿರ್ಬೋದು, ಸ್ಟೇಟ್ ಲೈಸೆನ್ಸು, ಸೆಂಟ್ರಲ್ ಲೈಸೆನ್ಸ್ ಆಗಿರ್ಬೋದು. ಆ್ಯಂಡ್ ನೀವು ಯಾವುದೇ ರೀತಿ ಫುಡ್ ಲೈಸೆನ್ಸ್ಗಳು ಸ್ವಿಗ್ಗಿ, ಜೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವುದರಲ್ಲಿ ಬೇಕಾದರೂ ನೀವು ಆನ್ಲೈನಲ್ಲಿ ಬಿಸ್ನೆಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಫುಡ್ ಲೈಸೆನ್ಸ್ ಏನಾದರೂ ಬೇಕು ಅಂತ ನೋಡ್ತಾ ಇದ್ರೆ ಅದು ಕೂಡ ನಾವು ಫುಡ್ ಲೈಸೆನ್ಸ್ನ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ನಿಮಗೆ ಕಂಪ್ಲೀಟಾಗಿ ಡಾಕ್ಯುಮೆಂಟೇಷನ್ ಪಾಯಿಂಟ್ ಟು ಪಾಯಿಂಟ್ ಸಪೋರ್ಟ್ ಮಾಡ್ತೀವಿ. ಯಾವ ರೀತಿ ಮಾಡೋದಿರುತ್ತೆ ಅಂತಲೂ ಕೂಡ ನಾವು ಗೈಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಏನಾದರೂ FSSAI ರಿಲೇಟೆಡ್ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ. ಆ್ಯಂಡ್ ಆದಷ್ಟು ನಿಮ್ಮ ಜೊತೆ ಬೇರೆ ಇನ್ಯಾರಾದರೂ ಫುಡ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.